ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಚಿಂತಾಮಣಿ 2000 ವರ್ಷ ಸುದೀರ್ಘ ಇತಿಹಾಸ ಹೊಂದಿರುವಂತಹ ಸಮಾಜವಾಗಿತ್ತು. ಅವರು ಶಿವನ ಕಣ್ಣಿನಿಂದ ಜನಿಸಿದರೆಂಬ ಪ್ರತೀತಿ ಇತ್ತು. ಅವರು ಹಿಂದೂ ಸನಾತನ ಧರ್ಮದ ಎಲ್ಲ ರೀತಿಯ ಶುಭ ಕಾರ್ಯಗಳು ಮತ್ತು ಮಂಗಳ ಕಾರ್ಯಗಳಿಗೆ ಹೆಸರುವಾಸಿಯಾಗಿರುವ ಸಮಾಜವೇ ಸವಿತಾ ಸಮಾಜವೆಂದು ತಹಶೀಲ್ದಾರ್ ಸುದರ್ಶನ್ ಯಾದವ್ ರವರು ನುಡಿದರು. ನಗರದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧ ಸಭಾಂಗಣ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀ 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 ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿ, ಈ ಸಮುದಾಯವು ಆರ್ಥಿಕ, ಸಾಮಾಜಿಕ, ರಾಜಕೀಯ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಸವಿತಾ ಸಮಾಜ ತನ್ನದೇ ಆದ ಪರಂಪರೆ ಹೊಂದಿದೆ. ಸವಿತಾ ಮಹರ್ಷಿ ಕ್ಷೌರಿಕ ಸಮುದಾಯದ ಮೂಲಪುರುಷ. ಸವಿತಾ ಮಹರ್ಷಿಗಳು ದೇವಾನುದೇವತೆಗಳಿಗೆ ಕ್ಷೌರ ಮಾಡುತ್ತಿದ್ದರು ಎಂಬ ನಂಬಿಕೆ ಇದೆ. ಅಲ್ಲದೆ ದೇವತೆಗಳ ಜೊತೆಗೆ ತಪಸ್ಸನ್ನು ಕೂಡ ಮಾಡುತ್ತಿದ್ದರು. ಆದರೂ ಇಂದು ಅದೇ ಸಮುದಾಯದ ಜನರು ತಮ್ಮ ವೃತ್ತಿಯಿಂದಲೇ ಅಗೌರವಕ್ಕೆ ಒಳಗಾಗುತ್ತಿರುವುದು ಮತ್ತು ಜಾತಿ ನಿಂದನೆ ಮಾಡುವುದು ಸೇರಿದಂತೆ ಮನೆ ಇತ್ಯಾದಿ ಪಡೆಯಲು ತಾರತಮ್ಯವನ್ನು ಅನುಭವಿಸುತ್ತಿರುವುದು ನೋವಿನ ಸಂಗತಿಯಾಗಿದೆ ಎಂದರು. ಕೆಎನ್ ಜಗದೀಶ್, ಸವಿತಾ ಸಮಾಜದಲ್ಲಿ 27 ಉಪಜಾತಿಗಳಿವೆ. ಬರುವ ಹಡಪದ ಸಮಾಜದವರು ಜಗದ್ಗುರು ಬಸವಣ್ಣನ ಕಾಲದಲ್ಲಿ ಲಿಂಗ ಕಟ್ಟಿಸಿಕೊಂಡರು. ಹಡಪದರು ಕ್ಷೌರಿಕ ವೃತ್ತಿ ಮಾಡುತ್ತಿದ್ದರು. ಸವಿತಾ ಸಮಾಜವನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ. ದಕ್ಷಿಣ ಕರ್ನಾಟಕದಲ್ಲಿ ಸವಿತಾ ಸಮಾಜ, ಉತ್ತರ ಕರ್ನಾಟಕದಲ್ಲಿ ಹಡಪದ, ದಕ್ಷಿಣ ಕನ್ನಡದಲ್ಲಿ ಭಂಡಾರಿ, ಇನ್ನಿತರ ಭಾಗಗಳಲ್ಲಿ ನಾವಿ ಹಾಗೂ ನಯನ ಕ್ಷತ್ರಿಯ ಎಂಬ ಹೆಸರು. ಎಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಹಡಪದ ಅಪ್ಪಣ್ಣ ಜಯಂತಿ ಘೋಷಿಸಲಾಗಿತ್ತು. ಬಳಿಕ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಸವಿತಾ ಮಹರ್ಷಿ ಜಯಂತಿಯನ್ನ ಘೋಷಿಸಲಾಗಿದೆ. ಆರ್ ಅಶೋಕ್ ಕುಮಾರ್ ಸಮಾಜದ ಕುರಿತಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್, ಬಿಇಒ ಉಮಾದೇವಿ, ಆರ್ ಅಶೋಕ್ ಕುಮಾರ್, ಸವಿತಾ ಸಮಾಜದ ಅಧ್ಯಕ್ಷ ಶಬರಿ, ಉಪಾಧ್ಯಕ್ಷ ಸಂತೋಷ್ ಕುಮಾರ್, ಸಮಾಜ ಸೇವಕ ಶಬರಿ, ಕನ್ನಡ ಸಂಘ ನಾಗರಾಜ್, ಪಿಟಿ ರಾಜಗೋಪಾಲ್, ಬಿಕೆ ನಾರಾಯಣಸ್ವಾಮಿ, ಕೆಎಂ ಮಂಜುನಾಥ್, ಬಿಎಂ ಮಂಜುನಾಥ್, ಸಮುದಾಯದ ಮುಖಂಡ ಸುರೇಶ್, ನಾಗರಾಜ್, ಮುಕ್ತೇಶ್, ಸಮಾಜದ ಜನರು ಉಪಸ್ಥಿತರಿದ್ದರು. ನವೀನ್ ಕಿರಣ್, ಚಿಂತಾಮಣಿ. ಶ್ರೀ ಶ್ರೀ ಸವಿತಾ ಮಹರ್ಷಿ ಅವರ ಒಂದು ಜಯಂತ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ, ಆತ್ಮೀಯರೇ, ಸವಿತಾ ಮಹರ್ಷಿ ಅವರ ನಾವು ಒಂದು ಹುಟ್ಟನ್ನ ನಾವು ನೋಡೋದಾದ್ರೆ ನಮ್ಗೆಲ್ರಿಗೂ ತಿಳಿದಂಗೆ ಈ ಸೂರ್ಯ ನಾರಾಯಣನ ಉಪಾಸಕರಲ್ಲಿ ಸವಿತಾ ಜನಾಂಗದವರು ಕೂಡ ಒಬ್ಬರಾಗಿದ್ದಾರೆ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ ಅಂದ್ರೆ ರಥಸಪ್ತಮಿಯ ದಿನದಂದು ಈ ಸೂರ್ಯನು ಸಮಭಾಜಕ ವೃತ್ತವನ್ನ ಉತ್ತರಾಭಿಮುಖವಾಗಿ ಏನು ದಾಟ್ತಾನೆ ಅಂತ ಪವಿತ್ರವಾದ ದಿನ ಸವಿತಾ ಮಹರ್ಷಿ ಅವರ ಒಂದು ಜನನ ಆಗುತ್ತೆ. ಏನು ಆ ದಿನಕ್ಕೆ ಅಷ್ಟು ಪವಿತ್ರತೆ ಅಂತಂದ್ರೆ, ಆ ದಿನದಿಂದ ಹಗಲು ಮತ್ತು ರಾತ್ರಿಗಳು ಸಮವಾಗಿರ್ತವೆ. ಇಷ್ಟು ದಿನ ಏನಾಗಿರುತ್ತೆ, ರಾತ್ರಿ ಹೆಚ್ಚಿರುತ್ತೆ, ಅಂದ್ರೆ ಕತ್ತಲು ಜಾಸ್ತಿ ಇದ್ದು ಬೆಳಕು ಕಡಿಮೆ ಇರುತ್ತೆ ಇದುವರೆಗೂ. ಆ ದಿನ ರಥಸಪ್ತಮಿ ಅಂತ ಏನ್ ಕರಿತೀವಿ, ಆ ದಿನದಿಂದ ಹಗಲು ಮತ್ತು ರಾತ್ರಿಗಳು ಸಮನಾಗಿರ್ತಕ್ಕಂಥ ಒಂದು ಪವಿತ್ರವಾದ ದಿನ ಸವಿತಾ ಮಹರ್ಷಿ ಅವರ ಒಂದು ಹುಟ್ಟು ಆಗುತ್ತೆ. ಅವರ ಹುಟ್ಟು ನಮ್ಮ ಐತಿಹ್ಯಗಳ ಪ್ರಕಾರ ಒಂದು ಪವಾಡ ಅಂತ ಕೂಡ ಅನ್ಬಹುದು. ಅಂದ್ರೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಏನ್ ಮಾಡ್ತಾ ಇರ್ತಾರೆ, ಒಂದ್ಸಲ ಜೊತೆಗೂಡಿ ಒಂದು ಯಜ್ಞವನ್ನು ಮಾಡಬೇಕು ಅಂತ ಅನ್ಕೊಳ್ತಾರೆ. ಲೋಕ ಕಲ್ಯಾಣಕ್ಕೆ ನಾವೆಲ್ಲ ಸೇರಿ ಒಂದು ಯಜ್ಞವನ್ನು ಮಾಡೋಣ ಅಂತ ಅನ್ಕೊಂಡಾಗ ಅಕಸ್ಮಾತ್ ಆಗಿ ಈ ಶಿವನ ಒಂದು ಗಡ್ಡಕ್ಕೆ ಮತ್ತೆ ಮೀಸೆಗೆ ಬೆಂಕಿ ತಗಲಿ ಶಿವ ನೋಡೋದಕ್ಕೆ ಒಂಥರ ಅಶುಚಿಯಾಗಿ ಕಾಣ್ತಾ ಇರ್ತಾರೆ. ಅದನ್ನು ನೋಡ್ತಕ್ಕಂಥ ಪಾರ್ವತಿ ದೇವಿ ಹೇಳ್ತಾರೆ, ನೀವು ಸ್ವಲ್ಪ ಸ್ವಚ್ಛವನ್ನ ಮಾಡ್ಕೋಬಾರ್ದ ಅಂತ. ಆಗ ಶಿವ ಏನ್ ಮಾಡ್ತಾರೆ, ಅವರ ಬಲಗಣ್ಣಿನಿಂದ, ಶಿವನ ಬಲಗಣ್ಣು ಸೂರ್ಯನ ಪ್ರತೀಕ ಅಂತ ಕರಿತೀವಿ, ಎಡಗಣ್ಣನ್ನ ಚಂದ್ರನ ಪ್ರತೀಕ ಅಂತ ಕರಿತೀವಿ. ಅವರ ಬಲಗಣ್ಣಿನಿಂದ ಏನ್ ಮಾಡ್ತಾರೆ, ಒಬ್ಬ ಪುರುಷನನ್ನು ಸೃಷ್ಟಿ ಮಾಡ್ತಾರೆ. ಅವರು ನಾನಾ ವಿಧದ ಸಲಕರಣೆಗಳನ್ನು ಹಿಡ್ಕೊಂಡು ಹುಡ್ತಾರೆ. ಅವರು ಏನ್ ಮಾಡ್ತಾರೆ, ಶಿವನ ಗಡ್ಡ ಮೀಸೆಗಳನ್ನ ತೆಗೆದು ಶಿವನನ್ನ ಸ್ವಚ್ಛ ಮಾಡ್ತಾರೆ, ಶುಚಿ ಮಾಡ್ತಾರೆ. ಆ ಯಜ್ಞಕ್ಕೆ ಶಿವನನ್ನ ರೆಡಿ ಮಾಡ್ತಾರೆ. ಇದರಿಂದ ಪ್ರಸನ್ನನಾದ ಈಶ್ವರನು, ಶಿವ ಅಂತ ಏನ್ ಕರಿತೀವಿ, ಇವ್ರು ಏನ್ ಮಾಡ್ತಾರೆ, ಅವರಿಗೆ ಕೊಡುಗೆಯಾಗಿ ಕೆಲವು ವಾದ್ಯಗಳನ್ನ ದಯಪಾಲಿಸ್ತಾರೆ.
ಇವರೇ ಕ್ಷೌರಿಕ ಜನಾಂಗದ ಮೂಲ ಪುರುಷರಾಗ್ತಾರೆ. ಸವಿತಾ ಜನಾಂಗದ ಮೂಲ ಪುರುಷರಾಗಿ ಹುಟ್ಟುತ್ತಾರೆ. ಇವರನ್ನೇ ಮುಂದಿನ ದಿನಗಳಲ್ಲಿ ಸವಿತಾ ಮಹರ್ಷಿಗಳು ಅಂತ ಕರೀತಾರೆ. ನಾವು ಈ ಒಂದು ರಥಸಪ್ತಮಿ ಈಗಾಗಲೇ ತಿಳ್ಕೊಂಡ್ವಿ. ರಥಸಪ್ತಮಿ ಒಂದು ಋತುಮಾನದ ಒಂದು ಪವಿತ್ರವಾದಂತಹ ಒಂದು ಹಬ್ಬವಾಗಿ ಕೂಡ ನಾವು ಇತ್ತೀಚೆಗೆ ಆಚರಣೆ ಮಾಡ್ತಾ ಇದ್ವಿ. ಸೂರ್ಯ ಸಾಕ್ಷಾತ್ ಶ್ರೀಮನ್ ನಾರಾಯಣ ಪ್ರತಿರೂಪ ಅಂತ ಕೂಡ ನಾವು ಕರಿತೀವಿ. ಪುರಾಣ ಗ್ರಂಥಗಳ ಪ್ರಕಾರ ಸವಿತಾ ಮಹರ್ಷಿಗಳು ದೇವತೆಗಳ ಆಯುಷ್ಕರ್ಮವನ್ನ ಮಾಡ್ತಾ ಇದ್ರು. ಆಯುಷ್ಕರ್ಮ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದಕ್ಕೆ ಬೇರೆ ಬೇರೆ ಹೆಸರುಗಳು ಇದಾವೆ. ಕ್ಷೌರ, ಮುಂಡನ, ವಪನ, ಭದ್ರಾಕರಣ, ಈ ರೀತಿಯಾಗಿ ಆಯುಷ್ಕರ್ಮವನ್ನ ಬೇರೆ ಬೇರೆ ಒಂದು ಪದಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಕ್ಕಂತ ಒಂದು ಪ್ರತೀತಿ ಇದೆ. ಕಾಶಿ ಕ್ಷೇತ್ರದಲ್ಲಿ ದೊರೆತ ಮಹಾನ್ ಗ್ರಂಥಗಳಲ್ಲಿ ಹಾಗೂ ನಾಭಿಕ ಪುರಾಣಗಳಲ್ಲೂ ಕೂಡ ಈ ಬಗ್ಗೆ ಅನೇಕ ಉಲ್ಲೇಖಗಳನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಸವಿತಾ ಮಹರ್ಷಿಗಳು ಒಂದು ವೇದಗಳ ಕಾಲದ ರಾಜ ಋಷಿಗಳು ಅಂತ ಕರಿತೀವಿ. ರಾಜ ಸೋಮವರ್ಮ ಮತ್ತು ರಾಜ ರಾಮವರ್ಮ ಬ್ರಹ್ಮ ಇವ್ರಿಗೂ ಕೂಡ ಆಯುಷ್ಕರ್ಮಗಳನ್ನ ಮಾಡಿದ್ರು. ತನ್ಮೂಲಕ ಅವರು ಯಜ್ಞೋಪಗೀತೆಗಳನ್ನು ಕೂಡ ಧಾರಣೆ ಮಾಡಿದ್ರು ಅಂತಕ್ಕಂಥ ಒಂದು ಐತಿಹ್ಯ ಕೂಡ ನಮಗೆ ಇತಿಹಾಸದಲ್ಲಿ ಅನೇಕ ಗ್ರಂಥಗಳಲ್ಲಿ ಇದನ್ನ ಉಲ್ಲೇಖಿಸಿ ಬರೆದಿರ್ತಕ್ಕಂಥದ್ದಿದೆ. ಈ ಬ್ರಹ್ಮಜ್ಞಾನವನ್ನ ಹೊಂದಿರತಕ್ಕಂಥ ಸವಿತಾ ಮಹರ್ಷಿಗಳು 4 ವೇದಗಳಲ್ಲಿ ಒಂದಾದ 4ನೇ ವೇದ ಅಂತ ನಾವೇನ್ ಕರಿತೀವಿ. 4 ವೇದಗಳಲ್ಲಿ ಒಂದಾದ ಸಾಮವೇದ ಇದನ್ನ ಬರೆದಿರ್ತಕ್ಕಂಥವರು ಕೂಡ ಇವರೇ ಬ್ರಹ್ಮಜ್ಞಾನಿಗಳು, ಸವಿತಾ ಮಹರ್ಷಿಗಳು ಅಂತಕ್ಕಂಥದ್ದು ಕೂಡ ನಮ್ಗೆಲ್ರಿಗೂ ಕೂಡ ಒಂದು ಹೆಮ್ಮೆ ಅನ್ನೋದು ಸಹ ಎಲ್ಲೋ ಒಂದು ಇದರಲ್ಲಿ ನಾನು ನೋಡಿದ್ದೇನೆ. ರಥಸಪ್ತಮಿ ಒಂದು ಹುಟ್ಟಿದ್ರೆ ಅವರನ್ನ ಪ್ರತಿ ನಮ್ಮ ಸರ್ಕಾರ ರಥಸಪ್ತಮಿ ಒಂದು ಅವರ ಜನ್ಮದಿನಾಚರಣೆಯನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ಇವರು ಕಾಯಕವೇ ಕೈಲಾಸ ಅವರ ಒಂದು ವೃತ್ತಿಯಾಗಿರ್ತಕ್ಕಂಥ ಕ್ಷೌರಿಕ ವೃತ್ತಿ ಜೊತೆಗೆ ಅವರು ಈಗಾಗಲೇ ಜಗದೀಶ್ ಅವರು ಹೇಳಿದಂಗೆ ನಾದಸ್ವರ ಇರ್ಬೋದು, ಡೋಲ್ ಇರ್ಬೋದು, ಇದು ಸಮಾಜದ ಎಲ್ಲ ಒಂದು ಒಳ್ಳೆಯ ಶುಭ ಕಾರ್ಯಗಳಿರ್ಬೋದು, ಸಮಾಜದ ಎಲ್ಲ ಸಮುದಾಯಗಳೊಂದಿಗೂ ಸಹ ಒಳ್ಳೆಯ ಸಹಬಾಳ್ವೆಯಿಂದ ಸಮಾಜದ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲೂ ಸಹ ತಮ್ಮದೇ ಆಗಿರ್ತಕ್ಕಂಥ ವೃತ್ತಿಪರತೆಯನ್ನ ಎತ್ತಿ ತೋರಿಸಿರ್ತಕ್ಕಂಥವ್ರು. ಮತ್ತು ಬಸವಣ್ಣನವರ ಒಂದು ಆಶ್ರಯದಲ್ಲಿ ಬಸವಣ್ಣನವರಿಗೂ ಸಹ ಅವರ ಒಂದು ಕಾಯಕವೇ ಕೈಲಾಸ ಏನು ಅವರ ಕಾಯಕ ಇದೆ ಅದಕ್ಕೆ ಪ್ರೋತ್ಸಾಹ ನೀಡಿರ್ತಕ್ಕಂಥವ್ರು. ಮತ್ತೆ ನಮ್ಮ ಸವಿತಾ ಮಹರ್ಷಿಯವರು ಒಳ್ಳೆಯ ಜ್ಞಾನಿಯಾಗಿರೋದ್ರಿಂದ ಅವರು 4ನೇ ಸಾಮವೇದವನ್ನ ರಚನೆ ಮಾಡಿರ್ತಕ್ಕಂಥ ಒಂದು ಯುಗ ಪುರುಷರು. ಸಮಾಜದ ಸಮಾಜ ನಿರ್ಮಾಣವಾಗಬೇಕಾದ್ರೆ ಇವತ್ತು ಸಮಾಜದಲ್ಲಿ ನಾವು ಅನೇಕ ಮಹನೀಯರ ಒಂದು ಜಯಂತಿಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಯಾಕೆ ಈ ಮಹನೀಯರ ಜಯಂತಿಗಳನ್ನ ನಾವು ಆಚರಣೆ ಮಾಡ್ತಾ ಇದ್ರೆ ಅವರೆಲ್ಲ ಸಹ ಸಮಾಜಕ್ಕೋಸ್ಕರ, ಸಮಾಜದ ಉದ್ಧಾರಕ್ಕೋಸ್ಕರ, ಸಮಾಜ ನಿರ್ಮಾಣ ಮಾಡಲಿಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥವ್ರು. ಇವತ್ತು ಸಮಾಜದಲ್ಲಿ ನಾವು ಕೋಟಿ ನಾವು ಜನಸಂಖ್ಯೆ ಇರ್ತಕ್ಕಂಥವರಲ್ಲಿ ಬೆರಳೆಣಿಕೆಯಷ್ಟು ಇಂಥವ್ರನ್ನೇ ಯಾಕೆ ನಾವು ಅವರ ದಿನಾಚರಣೆಗಳನ್ನ ನಾವು ಆಚರಣೆ ಮಾಡ್ತಾ ಇದ್ದಾರೆ. ಅವರ ಆದರ್ಶಗಳ, ಅವರ ಒಂದು ಮಾರ್ಗದರ್ಶನ ಇವತ್ತಿನ ಸಮಾಜಕ್ಕೆ ಅವಶ್ಯಕತೆ ಇದೆ. ಅದನ್ನು ನಾವೆಲ್ಲರೂ ಸಹ ಪಾಲನೆ ಮಾಡಬೇಕಾಗಿದೆ. ಹಾಗಾಗಿ ಅಂತಹ ಯುಗ ಪುರುಷರ, ಅಂತಹ ಜ್ಞಾನಿಗಳ, ಅಂತಹ ಮಾರ್ಗದರ್ಶನ ಇವತ್ತು ನಾವೆಲ್ಲರೂ ಸಹ ಪಡೆಯಬೇಕಾಗಿದೆ. ಆದ್ರಿಂದ ಈ ದಿನ ನಮ್ಮ ತಾಲೂಕು ಆಡಳಿತ ಶ್ರೀ ಸವಿತಾ ಮಹರ್ಷಿ ಅವರ ಒಂದು ಜಯಂತಿಯನ್ನ ಈ ದಿನ ನಾವು ನಮ್ಮ ತಾಲೂಕು ಆಡಳಿತದ ವತಿಯಿಂದ ಆಚರಣೆ ಮಾಡ್ತಾ ಇದೀವಿ. ಈ ಸಮಾಜದ ಎಲ್ಲ ಮುಖಂಡರು ಸಹ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೆ ತಾವೆಲ್ಲರೂ ಸಹ ಶ್ರಮವಹಿಸಿದರ. ಈ ಒಂದು ಸಂದರ್ಭದಲ್ಲಿ ನಾನು ಶ್ರೀ ಸವಿತಾ ಮಹರ್ಷಿಯ ಜಯಂತಿಯ ಶುಭಾಶಯಗಳನ್ನು ತಮಗೆಲ್ಲರಿಗೂ ಸಹ ಹಾರೈಸ್ತಾ ನನ್ನ ಈ ವೇದಿಕೆಯಲ್ಲಿ ಆ ಒಂದು ಸಮಾಜಕ್ಕೆ ಇಂಥ ಒಂದು ಕೊಡುಗೆಯನ್ನ ಕೊಟ್ಟಿರುವಂತ ಸವಿತಾ ಸಮಾಜ ಎಲ್ಲಾ ಜನರಿಗೂ ಎಲ್ಲಾ ರೀತಿಯಲ್ಲೂ ಸೌಲಭ್ಯ ಕಲಿಸ್ಕೊಡ್ತಾ ಅಂತ ಸವಿತಾ ಸಮಾಜನ್ನ ಈ ದಿನಗಳಲ್ಲಿ ಇತ್ತೀಚೆಗೆ ಯಾವುದೇ ರೀತಿ ನಮ್ಮ ಸಮುದಾಯಕ್ಕೆ, ನಮ್ಮ ಜನರಿಗೆ ಯಾವುದೇ ರೀತಿ ಸೌಲಭ್ಯಗಳಾಗ್ಲಿ ಸಿಗ್ತಾ ಇಲ್ಲ. ಜೊತೆಗೆ ಯಾವುದೇ ರಾಜಕೀಯ ಬೆಳವಣಿಗೆ ಇಲ್ಲ, ಯಾವುದೇ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ಲ. ಆ ಒಂದು ರೀತಿ ಜನರ ಮನಸ್ಸಲ್ಲಿ
ಆ ಒಂದು ಇಷ್ಟು ದೇವರ ಸೇವೆ, ಜನರ ಸೇವೆ ಎಲ್ಲದಕ್ಕೂ ಮುಂದಾಳತೆ ವಹಿಸ್ಕೊಂಡಂತ ಸವಿತಾ ಸಮಾಜನ ಇವತ್ತು ಹಿಂದೆ ತೊಳ್ತಾ ಇರುವಂತ ವ್ಯಕ್ತಿಗಳು ಸುಮಾರು ಜನ ಇವತ್ತು ಕಂಡಿರ್ತಾ ಇದ್ದೀವಿ ನಾವು. ನಮ್ಮ ಜಾತಿನ ಅವಮಾನ ಮಾಡೋದ್ ರೀತಿಯಲ್ಲಾಗ್ಲಿ, ಮತ್ತೆ ನಾವು ಅಕ್ಕಪಕ್ಕ ಇದ್ರೂ ನಮ್ಮನ್ನ ಸಹಿಸಿರೋ ಅಂತ ವ್ಯಕ್ತಿಗಳು ಇವಾಗೂನು ಈ ಕಾಲಕ್ಕೂ ಇಂಥ ಸಮಾಜದಲ್ಲಿ ಇಂಥ ರೀತಿ ಜನರು ಬೆಳವಣಿಗೆ, ಒಂದು ಸ್ವಚ್ಛತೆಗೆ ಎಲ್ಲಾ ರೀತಿಯಲ್ಲೂ ಮಾನ್ಯತೆ ಕೊಡ್ತಾರೆ. ಆದ್ರೆ ನಮ್ಮ ಜನರು, ಸವಿತಾ ಸಮಾಜ ಜನರು ಇಷ್ಟೊಂದು ಶುದ್ಧವಾಗಿ ಬೆಳಗ್ಗೆ ಎದ್ದೇಳಿದ್ರೆ ನೀಟಾಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಕುಂಕುಮ ಇಟ್ಕೊಂಡು ನೀಟಾಗಿ ದೇವ್ರ ಪೂಜೆ ಮಾಡಿ, ಆ ಜನರು ಬೆಳಗ್ಗೆ ಎದ್ದು ಮುಖ ತೊಳೆದಿರಲ್ಲ, ಬಾಯಿ ತೊಳೆದಿರಲ್ಲ, ಹಂಗೆ ಬಂದು ಶೇವಿಂಗ್ ಕಟಿಂಗ್ ಕುತ್ಕೊಳ್ತಾರೆ. ನಾವು ಎಷ್ಟು ಸ್ವಚ್ಛತವಾಗಿದ್ರು ಅವ್ರು ನಮ್ಮ ಹೀನವಾಗಿ ನೋಡೋ ಅಂತ ಸ್ಥಿತಿ ಇತ್ತೀಚೆಗೆ ಬೆಳವಣಿಗೆ ಜಾಸ್ತಿ ಆಗ್ತಾ ಇದೆ. ಮತ್ತೆ ಜಾತಿ ನಿಂದನೆ ಪದಗಳು ಬಳಸುವಂತ ರೀತಿ ಹೆಚ್ಚಾಗಿ ಒಂದು ಜೀವನ ಆದಾಯಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇವಾಗ ಬೇರೆ ಬೇರೆ ಅಂಗಡಿಗಳು, ಬೇರೆ ಬೇರೆ ಸಮುದಾಯದವ್ರ ಅಂಗಡಿಗಳು ಇಕ್ಕಿರೋದ್ರಿಂದ ನಮಗೆ ಕೆಲಸಗಳು ಕಡಿಮೆ ಆಗ್ತಾ ಇದೆ. ಅವ್ರು ಹೈಟೆಕ್ ಆಗಿ ಇಟ್ಕೊಂತಾರೆ. ನಮ್ಮ ಸಮುದಾಯದವ್ರಿಗೆ ಆರ್ಥಿಕ ಕೊರತೆಯಿಂದ ದೊಡ್ಡ ಬಜೆಟ್ ಹಾಕಿ ಅಂಗಡಿಗಳಿಕ್ಕೂ ಅಂತ ಆರ್ಥಿಕವಾಗಿ ಸಿಗ್ತಾ ಇಲ್ಲ ಅನ್ನೋದು ಇದು ಉದಾಹರಣೆ. ಚಿಕ್ಕದಾಗಿ ಇಟ್ಕೊಂಡೋದ್ರಿಂದ ನಮ್ಗೆ ಹೈಟೆಕ್ ಜನರು ಬರೋದಿಲ್ಲ. ಈ ಹೈಟೆಕ್ ಅಂಗಡಿಗೆ ಇಟ್ಕೊಂಡು ಅವರು ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇದಾರೆ. ನಮಗೆ, ನಮ್ಮ ಮಕ್ಕಳ ಭವಿಷ್ಯಕ್ಕೆ, ನಮ್ಮ ಜೀವನ ಆಧಾರಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ವಿಚಾರ ಹೇಳ್ತಾ, ಆ ಒಂದು ಇದನ್ನು ಗಮನಿಸಿ ಅಧಿಕಾರಿಗಳು ಅವ್ರಿಗೆ ಅವಕಾಶ ಕೊಡ್ದಿರಾ ನಮ್ಮ ಸವಿತಾ ಸಮಾಜದವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇಷ್ಟೊಂದು ಮಾತುಗಳು ಹೇಳ್ತಾ ಅವಕಾಶ ಅವರ ಕಡೆ ಪರಿಸರ ಪುರುಷೋತ್ತಮ ಎಂ, ಜಗದೀಶ್ ಆರ್, ಹರ್ಷಿತಾ ವಿ, ಹರಿಬಾಬು ಎ, ಗಂಗೋತ್ರಿ ಯಶವಂತ್ ಈ ಮಕ್ಕಳ ಪೋಷಕರಾದ ದಯವಿಟ್ಟು ವೇದಿಕೆ ಬರಬೇಕು. ಇವರೆಲ್ಲರೂ ತಮ್ಮ ವೃತ್ತಿಯ ಜೊತೆಗೆ ಸಮಾಜ ಸೇವೆಯನ್ನೂ ಮಾಡುತ್ತಿದ್ದಾರೆ. ವೃತ್ತಿಯೇ ಸಮಾಜ ಸೇವೆ, ಸಮಾಜ ಸೇವೆಯೇ ವೃತ್ತಿ. ಸವಿನಯವಾಗಿ ಪ್ರಾರ್ಥಿಸುತ್ತಿದ್ದೇವೆ. ಅವರಿಗೆ ಸಂತ ಮಹರ್ಷಿಗಳ ಆಶೀರ್ವಾದ ಸಲಹೆಯಲ್ಲಿ ಭಗವಂತನ ಕೃಪೆಯಲ್ಲಿ ಅವರಿಗೆ